ಸಂಪುಟ ವಿಸ್ತರಣೆ ಬಳಿಕವೂ ಕೈಪಡೆಯಲ್ಲಿ ಅಸಮಾಧಾನದ ಹೊಗೆ ಹಾಡ್ತಾ ಇದೆ. 2 ತಿಂಗಳ ಬಳಿಕ ಕೊನೆಗೂ ಕ್ಯಾಬಿನೆಟ್ ವಿಸ್ತರಣೆ ನೆರವೇರಿದೆ. ಸಿದ್ದು ಸಂಪುಟದಲ್ಲಿದ್ದ 10ಕ್ಕೂ ಹೆಚ್ಚು ಮಂದಿಗೆ ಈ ಬಾರಿ ಹೈಕೋರ್ಟ್ ನೀಡಿದೆ. ಇದೀಗ ಡಿಕೆ ಸರ್ಕಾರಕ್ಕೆ ರೆಬಲ್ಸ್ ವಿಸಿಟ್ ಹಾಗೂ ಆತಂಕ ಎದುರಾಗಿದೆ. ಬಸವರಾಜ ಶಿವಣ್ಣಗೆ ಸ್ಥಾನ ನೀಡದೆ ಇರೋದಕ್ಕೆ ಸಿದ್ದು ಗರಂ ಆಗಿದ್ದಾರೆ. ಹೈಕಮಾಂಡ್ ವಿರುದ್ಧ ಬಂಡಾಯದ ಬಾವುಟ ಹಾರಿಸುವುದಕ್ಕೆ ರೆಬಲ್ಸ್ ಸಜ್ಜುಗೊಂಡಿದೆ. ಸಚಿವ ಸಂಪುಟ ವಿಸ್ತರಣೆ ಮುಗಿತು. ಸಚಿವರು ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಿದರು. ಆದರೆ ಕಾಂಗ್ರೆಸ್ನೊಳಗಿನ ರಾಜಕೀಯ ಕಿಚ್ಚು ಮಾತ್ರ ಈಗಷ್ಟೇ ಹೊತ್ತಿಕೊಳ್ಳೋದಕ್ಕೆ ಶುರುವಾಗಿದೆ. 2 ತಿಂಗಳ ಸುದೀರ್ಘ ಕಸರತ್ತು, ದೆಹಲಿ ಬೆಂಗಳೂರು ನಡುವೆ ನಡೆದಂತಹ ಒಂದು ಸರಣಿ ಸಭೆಗಳು, ಹೈಕಮಾಂಡ್ ಮಟ್ಟದ ಚರ್ಚೆಗಳ ಬಳಿಕ ಕೊನೆಗೂ ಸಂಪುಟ ವಿಸ್ತರಣೆ ನಡೆದರೂ ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲೇ ಅಸಮಾಧಾನದ ಹೊಗೆ ದಟ್ಟವಾಗಿ ಕಾಣಿಸ್ತಾ ಇದೆ. ಈ ಬಾರಿ ಸಂಪುಟ ವಿಸ್ತರಣೆಯಲ್ಲಿ ಹಿಂದಿನ ಸಿದ್ದು ಸಂಪುಟದಲ್ಲಿದ್ದ 10ಕ್ಕೂ ಹೆಚ್ಚು ಸಚಿವರಿಗೆ ಮತ್ತೆ ಅವಕಾಶ ಸಿಗಲಿಲ್ಲ. ಕೆಲ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದ್ದು, ಕೆಲ ಹಿರಿಯರನ್ನ ಕೈಬಿಡಲಾಗಿದೆ. ಇದೇ ಈಗ ಕಾಂಗ್ರೆಸ್ಗೆ ಒಂದು ಹೊಸ ತಲೆನೋವಾಗಿ ಪರಿಣಮಿಸಿದೆ. ಇದರ ಮಧ್ಯೆ ರಾಜಕೀಯ ವಲಯದಲ್ಲಿ ಮತ್ತೊಂದು ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿದೆ. ನಿನ್ನೆ ನಡೆದಂಥ ನೂತನ ಸಚಿವರ ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಇದು ಕಾರಣ ಆಗಿದೆ. ಆದರೆ ಅವರು ಯಾಕೆ ಗೈರಾಗಿದ್ರು ಅನ್ನೋದ್ರ ಬಗ್ಗೆ ವಿಭಿನ್ನ ಊಹಾಪೋಹಗಳು ಹರಿದಾಡ್ತಾ ಇದ್ದಾವೆ. ಈ ಕುರಿತು ಅಧಿಕೃತ ಕಾರಣವೇ ಅಂತಿಮ ಆಗಿರುತ್ತೆ. ಯಾತಕ್ಕೋಸ್ಕರ ಅವರು ಬರಲಿಲ್ಲ ಗೊತ್ತಿಲ್ಲ. ಇನ್ನು ಬಸವರಾಜ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಅವರ ಬೆಂಬಲಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ವರದಿಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಹಲವು ಸಚಿವಾಕಾಂಕ್ಷಿಗಳು ಮತ್ತು ಅವರ ಬೆಂಬಲಿಗರಲ್ಲೂ ಕೂಡ ಅಸಮಾಧಾನ ಗೋಚರಿಸ್ತಾ ಇದೆ. ರಾಜಕೀಯ ವಲಯದಲ್ಲಿ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡವರ ಪಟ್ಟಿಯಲ್ಲಿ ಈಗ ಯಶವಂತ ರಾಯಗೌಡ ಪಾಟೀಲ್ ಇದ್ದಾರೆ, ಬೇಳೂರು ಗೋಪಾಲಕೃಷ್ಣ ಅವರು, ಟಿ.ಬಿ. ಜಯಚಂದ್ರ, ಬಿ.ಕೆ. ಸಂಗಮೇಶ್, ಸಿ.ಎಸ್. ನಾಡಗೌಡ, ತನ್ವೀರ್ ಸೇಠ್, ಎಂ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಬಸವರಾಜ ಶಿವಣ್ಣ, ಪ್ರಸಾದ್ ಅಬ್ಬಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ರಾಘವೇಂದ್ರ ಹಿಟ್ನಾಳ್ ಹಾಗೂ ಹಂಪಣ್ಣಗೌಡ ಬಾದರ್ಲಿ ಅವರ ಹೆಸರುಗಳು ಚರ್ಚೆಯಲ್ಲಿದ್ದಾವೆ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ಈ ನಾಯಕರಲ್ಲಿ ಎಲ್ಲರೂ ಬಂಡಾಯ ಮಾಡ್ತಾರೆ ಅಥವಾ ರಾಜೀನಾಮೆ ನೀಡ್ತಾರೆ ಅನ್ನೋದನ್ನ ಅಧಿಕೃತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರ ಹೆಸರುಗಳು ಅಸಮಾಧಾನದ ಚರ್ಚೆಯಲ್ಲಿ ಕೇಳಿ ಬರ್ತಾ ಇವೆ. ಪಕ್ಷದ ನಾಯಕತ್ವದೊಂದಿಗೆ ಮಾತುಕತೆಗಳ ಬಳಿಕ ಪರಿಸ್ಥಿತಿ ಬದಲಾಗತಕ್ಕಂಥ ಒಂದು ಸಾಧ್ಯತೆ ಇದ್ದಾವೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮುಂದಿರತಕ್ಕಂಥ ಒಂದು ದೊಡ್ಡ ಸವಾಲು ಏನು ಅಂದರೆ, ಸಂಪುಟ ರಚಿಸೋದಲ್ಲ, ಅಸಮಾಧಾನಗೊಂಡಂಥ ನಾಯಕರನ್ನ ಸಮಾಧಾನ ಪಡಿಸ್ತಕ್ಕಂಥದ್ದು. ಯಾಕಂದರೆ ಸಚಿವ ಸ್ಥಾನ ಸಿಗದ ಪ್ರತಿಯೊಬ್ಬ ನಾಯಕನಿಗೂ ತಮ್ಮದೇ ಆದಂಥ ಬೆಂಬಲಿಗರ ಪಡೆ ಇದೆ. ಅವರ ಅಸಮಾಧಾನ ಮುಂದುವರೆದರೆ ಅದು ಪಕ್ಷದ ಸಂಘಟನೆ ಹಾಗೂ ಸರ್ಕಾರದ ಮೇಲೆ ಪರಿಣಾಮ ಬೀರತಕ್ಕಂಥ ಒಂದು ಸಾಧ್ಯತೆಯನ್ನು ರಾಜಕೀಯ ವಿಶ್ಲೇಷಕರು ಈಗ ಸೂಚಿಸ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ, ಸಂಪುಟ ವಿಸ್ತರಣೆ ಮೂಲಕ ಒಂದು ಅಧ್ಯಾಯ ಮುಗ್ದಿದ್ರೂ ಕೂಡ ಕಾಂಗ್ರೆಸ್ನೊಳಗಿನ ಅಸಮಾಧಾನದ ಅಧ್ಯಾಯ ಈಗಷ್ಟೇ ಶುರುವಾಗಿದೆ. ಹೈಕಮಾಂಡ್ ಈ ಅಸಮಾಧಾನವನ್ನು ಹೇಗೆ ನಿಭಾಯಿಸುತ್ತೆ, ವಂಚಿತರನ್ನು ಹೇಗೆ ಸಮಾಧಾನ ಪಡಿಸುತ್ತೆ, ಮುಂದೆ ಬಂಡಾಯದ ಸಾಧ್ಯತೆ ಇದೆಯಾ ಅಥವಾ ಎಲ್ಲರನ್ನ ಒಗ್ಗೂಡಿಸುವಲ್ಲಿ ಯಶಸ್ವಿ ಆಗತ್ತಾ, ಎಲ್ಲವನ್ನ ಕಾದು ನೋಡಬೇಕಾಗಿದೆ.